ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮಗಳು ತರಲೆ ನೋಡಿ, ತರಲೆ ಮಾಡ್ತಿದ್ದಾಳೆ. ಅವಳನ್ನ ಹಿಡಿಯೋಕ್ಕೆ ಆಗಲ್ಲ, ತುಂಬಾ ಹುಷಾರಿಲ್ಲ ಅಂದ್ರೂ ಈ ಥರ ತರಲೆ ಮಾಡ್ತಿರ್ತಾಳೆ. ಅವಳು ತುಂಬ ಶೀತ ಜ್ವರ ಅವಳಿಗೆ. ಏನೋ ಅವಳಿಗೆ ಕಡಿಮೆನೇ ಆಗ್ತಿಲ್ಲ. ಒಂದು 2 ತಿಂಗಳಾಯ್ತೇನೋ, 2 ತಿಂಗಳಿಂದ ಬರೀ ಶೀತ ಜ್ವರ ಅಂತ ಬರ್ತಾನೆ ಇದೆ ಅವಳಿಗೆ. ಏನೋ ಗೊತ್ತಿಲ್ಲ, ಹಲ್ಲು ಬರ್ತಿದೆ ಅಲ್ಲ ಅದಕ್ಕೆ ಅಂತ ನಾವು ಅಂದ್ಕೊಂಡಿದ್ವಿ. ಮತ್ತು ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರು ಕೂಡ ಹಾಗೆ ಹೇಳ್ತಿದ್ದಾರೆ. ಮತ್ತು ಅವಳಿಗೆ ಇವಾಗಷ್ಟೇ ಊಟ ಮಾಡಿಸಿ, ಅಂದರೆ ರಾಗಿ ಸರಿ ತಿನ್ನಿಸ್ಬಿಟ್ಟು ದೋಸೆ ಮಾಡಿದ್ದೀನಿ, ತಿನ್ನಬೇಕು. ದೋಸೆ ಹೊಯ್ಕೋಬೇಕು ಇವಾಗ. ಹಾಗೆಯೇ ಇವತ್ತು ಬೆಳಗಿನ ಲಾಗ್ ಮಾಡ್ತಾಯಿದ್ದೀನಿ. ಏನೆಲ್ಲ ಮಾಡ್ತೇನೆ, ಹೇಗೆಲ್ಲ ಮಾಡ್ತೇನೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ. ದೇವ್ರ ಪೂಜೆ ಕೂಡ ಮಾಡಿದ್ದೀನಿ, ಶುಕ್ರವಾರ ಇವತ್ತು. ನೋಡಿ ಮನೆ ನೋಡಿ, ಕಿತಾಪತಿ ನೋಡಿ, ಅವಳು ಕಿತಾಪತಿ ರಾಣಿ ಎಷ್ಟು ಕಿತಾಪತಿ ಮಾಡ್ತಾಳೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕಿತಾಪತಿ ಮಾಡ್ತಿದ್ದಾಳೆ. ಅಲ್ಲೇ ಹೋಗ್ತಾಳೆ, ಅಲ್ಲೆಲ್ಲ ಸ್ವಿಚ್ ವೈರ್ಗಳೆಲ್ಲ ಇದೆ, ಎಳಿತಾಳೆ. ಅವಳಿಗೆ ಹಿಡಿಯೋಕ್ಕೆ ಆಗಲ್ಲ, ಬರೀ ಅಲ್ಲೇ ಹೋಗ್ತಾಳೆ. ಇವತ್ತು ಬಂದು ಸ್ಪ್ರಿಂಗ್ ಆನಿಯನ್ ಪಲ್ಯ ಇದೆ ನೋಡಿ. ಹಾಗೆಯೇ ಇದರಲ್ಲಿ ಸಾಂಬಾರು ಮಾಡಿದ್ದೀನಿ. ಟೀ ಮಾಡ್ಕೊಂಡು ಕುಡಿಬೇಡ ಬನ್ನಿ. ಬಂದು ಬೇಬಿಗೆ ಅಂತ ಮಾಲ್ಟ್ ಮಾಡಿದ್ದೇನೆ. ಹಾಗೆಯೇ ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಕ್ಯಾರೆಟು, ಬದನೆಕಾಯಿ, ಹಾಗೆ ಏನು ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ. ಈ ಕಡೆ ನಾನು ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೇನೆ. 2 ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡು, ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 2 ಸ್ಪೂನ್ ಆಯಿಲ್ ಹಾಕಿದ್ದೇನೆ. ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತವಾದ ಮೇಲೆ ಹಾಕ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಆನಿಯನ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಸ್ಪ್ರಿಂಗ್ ಆನಿಯನ್ ಹಾಕ್ತಿದ್ದೀವಲ್ಲ, ಅದಕ್ಕೋಸ್ಕರ. ನೋಡಿ, ಸ್ಪ್ರಿಂಗ್ ಆನಿಯನ್ಗೆ ಇದಕ್ಕೆ ಮೊಟ್ಟೆ ಹಾಕಿದರೂ ತುಂಬ ಚೆನ್ನಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಇವಾಗ ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಬೇಕು, ಬೇಯಕ್ಕೆ ಬಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಮಗಳು ನೋಡಿ ತೀಟೆ ಮಾಡೋದು, ವಾಕರಲ್ಲೂ ಕೂತ್ಕೊಳ್ಳಲ್ಲ, ಎಲ್ಲಿ ಕೂತ್ಕೊಳ್ಳಲ್ಲ ಇವಳು. 5 ನಿಮಿಷ 2 ನಿಮಿಷ ಅಷ್ಟೇ. ಏನೇ ಇವಾಗ ಸುಮ್ಮನೆ ಕೂತ್ಕೊಂಡಿದ್ದಾಳೆ.